ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯನಲ್ಲಿರುವ ಯಾವ ತೇಜಸ್ಸು ಜಗತ್ತೆಲ್ಲವನ್ನೂ ಬೆಳಗುತ್ತಿರುವುದೋ, ಚಂದ್ರನಲ್ಲಿ ಯಾವ ತೇಜಸ್ಸು ಇರುವುದೋ, ಅಗ್ನಿಯಲ್ಲಿ ಯಾವ ತೇಜಸ್ಸಿರುವುದೋ ಆ ತೇಜಸ್ಸು ನನ್ನದೆಂದು ತಿಳಿ. ಸಕಲ ಜೀವಿಗಳ ತೇಜಸ್ಸಿಗೆ ಕಾರಣವೇ ಭಗವಂತ. ಸೂರ್ಯನಾಗಿ ಜೀವಿಗಳಲ್ಲಿ ಚೈತನ್ಯ ತುಂಬಿ ಚರಾಚರಗಳಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೆಯುವಂತೆ ಮಾಡಿ ಪರಿಸರದ ಒತ್ತಡವನ್ನು ಸಹಿಸಿಕೊಳ್ಳಲು ಸೂರ್ಯನ ಅಗತ್ಯ ಬಹುಮುಖ್ಯ. ಸಸ್ಯಗಳು ಸೂರ್ಯ ರಶ್ಮಿಯನ್ನು ಉಪಯೋಗಿಸಿಕೊಂಡು ತೇಜಸ್ಸನ್ನು ಪಡೆದರೆ, ಪ್ರಾಣಿ ಪಕ್ಷಿಗಳಿಗೆ ಚೈತನ್ಯ ನೀಡುವ ಸೂರ್ಯ, ರಾತ್ರಿ ತಂಪನ್ನು ನೀಡಿ ಮನಸ್ಸು ಮುದಗೊಳಿಸುವ ಚಂದ್ರ, ಸೂರ್ಯ ಚಂದ್ರರ ಅನುಪಸ್ಥಿತಿಯಲ್ಲಿ ಈ ಭೂಮಿಯನ್ನು ಬೆಳಗುವ ಶಕ್ತಿ ಅಗ್ನಿ, ತಾನು ಪ್ರಕಾಶಿಸುವನು ಅಂದರೆ ಎಲ್ಲದರ ಹಿಂದಿರುವ ಶಕ್ತಿ ಎನ್ನುವ ಮೂಲಕ ಜಗತ್ತು ಉಳಿದು ಬೆಳೆಯಲು ಕಾರಣವೇ ತಾನು ಎಂಬುದನ್ನು ಹೇಳುತ್ತಿದ್ದಾನೆ. ಹರಿ ಓಂ ತತ್ಸತ್.